ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವಾಗ ಆಸ್ ಯೂಶುವಲ್ ರೆಡಿಯಾಗಿ ಜಿಮ್ ಹತ್ರ ಹೋಗ್ತಾ ಇದ್ದೀನಿ. ಯೆಸ್, ಜಿಮ್ಮಿಗೆ ಬಂದೆ. ನನ್ನ ವರ್ಕೌಟ್ ಇದ್ದಿದ್ದು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್. ಸೊ, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟ್‌ನ ಮುಗಿಸಿ ಕಾರ್ಡಿಯೋ ಸೆಕ್ಷನ್‌ಗೆ ಬಂದೆ. ಆಸ್ ಯೂಶುವಲ್ ಸೈಕ್ಲಿಂಗ್ ಹತ್ರ ಬಂದಾಗ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡಲೇಬೇಕು. ಸೊ, ನನ್ನ ವರ್ಕೌಟ್‌ನೆಲ್ಲ ಮುಗಿಸ್ಕೊಂಡು ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋವಾಗ ಕೂಡ ವಿಡಿಯೋ ಕ್ಲಿಪ್ಸ್‌ನ ಶೂಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ವರ್ಕೌಟ್ ಮುಗಿಸಿ ಮನೆಗೆ ಬರೋವಾಗ ಫ್ರೆಶ್ ಫೀಲ್ಸ್ ಇದೆಯಲ್ಲ, ಅದನ್ನ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಸಖತ್ತಾಗಿ ಫೀಲ್ ಆಗ್ತಾ ಇರುತ್ತೆ. ಸೊ, ಮನೆಗೆ ಬಂದು ಸುಧಾರಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಾಯಲ್ ಮಾರ್ಟ್‌ಗೆ ಹೋಗೋದಿತ್ತು. ಹಾಗೆ ಟ್ಯಾಬ್ಲೆಟ್ಸ್ ಕೂಡ ತರೋದಿತ್ತು. 2 ಒಂದೇ ಕಡೆ ಇರೋದ್ರಿಂದ ಸೊ, ಐ ಥಾಟ್ ಹೋಗಿ ಬರ್ಬೋದು ಅಂತ. ಸೊ, ರಾಯಲ್ ಮಾರ್ಟ್ ಕಾಣಿಸ್ತಿದೆ. ಅದರ ಆಪೋಸಿಟ್ ಮೆಡ್ ಪ್ಲಸ್ ಇದೆ. ಮೆಡ್ ಪ್ಲಸ್ಸಲ್ಲಿ ನನಗೆ ಬೇಕಾಗಿದ್ದಿದ್ದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ರಾಯಲ್ ಮಾರ್ಟ್‌ಗೆ ಹೋಗಿ ಬಂದಿದ್ದಾಯ್ತು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ನಮ್ಮಮ್ಮನ ಫೇವ್ರೇಟ್ ಲೆವಿಸ್ಟಾ ಪ್ರೀಮಿಯಂ ಕಾಫಿ ಪೌಡರ್. ಲೆವಿಸ್ಟಾ ಕಾಫಿ ಪೌಡರ್ಗೆ ಹ್ಯೂಜ್ ಫ್ಯಾನ್ ಬೇಸೇ ಇದೆ. ಯಾವುದೇ ಥರ ಪ್ರಮೋಷನ್ ಅಲ್ಲ, ಬಟ್ ಸ್ಟಿಲ್ ಸಿ, ಈ ಆನ್ಲೈನಲ್ಲಿ ಆರ್ಡ್ರ್ ಮಾಡೋವಾಗೆಲ್ಲ ಲೆವಿಸ್ಟಾ ಕಾಫಿ ಪೌಡರ್ ತೋರಿಸುತ್ತೆ ಆಯಿತಾ, ಬಟ್ ಇದು ಪ್ರೀಮಿಯಮ್ದು ತೋರಿಸಲ್ಲ. ಯಾವಾಗಲೂ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇರುತ್ತೆ. ಆಮೇಲೆ 50 ಗ್ರಾಮ್ 100 ಗ್ರಾಮ್ಗೂ ಫುಲ್ ಒಂಥರ ರೇಟು ಹಂಗೆ ತೋರಿಸ್ತಾ ಇರುತ್ತೆ. ಸೊ, ಎಷ್ಟು ತರಿಸಿದ್ರು ಸಾಲಲ್ಲ ಒಂದು ಮಂತ್ಗೆ ಹಾಗೆ. ಸೊ, ಬೆಸ್ಟ್ ಐಡಿಯಾ ಅಂದರೆ ಈ ಥರ ಪ್ಯಾಕೆಟ್ಸ್ ತರಿಸಿ ಯೂಸ್ ಮಾಡ್ಬೋದು. ಪ್ಯಾಕೆಟ್ಸಲ್ಲೂ ₹2 ₹5 ಪ್ಯಾಕೆಟ್ಸ್ ಆದರೆ ಬೇಗ ಸಿಗುತ್ತೆ. ಈ ಥರ 10 ರೂಪಿ ಪ್ಯಾಕೆಟ್ಸ್ ಸಿಗೋದು ಸ್ವಲ್ಪ ಇದೆ. ಸೊ, ಡ್ಯಾಡಿ ಏನು ಮಾಡ್ತಿದ್ರು ಅಂದರೆ ರಾಯಲ್ ಮಾರ್ಟ್ ಅವ್ರಿಗೆ ಫಸ್ಟೇ ಹೇಳ್ಬಿಡ್ತಿದ್ರು, ತರಿಸಿ ನಾವು ತೊಗೋತೀವಿ 10 ರೂಪೀಸ್ ಪ್ಯಾಕೆಟ್ಸು ಅಂತ. ಸೊ, ಆವಾಗಿಂದ ಫುಲ್ ಸ್ಟಾಕ್ಸ್ ತರಿಸ್ತಾ ಇರ್ತಾರೆ 10 ರೂಪೀಸ್ ಪ್ಯಾಕೆಟ್ಸ್ ಎಲ್ಲ ಲೆವಿಸ್ಟಾದು. ಸೊ, ನಮ್ಮ ಮನೇಲಿ ಲೆವಿಸ್ಟಾ ಕಾಫಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್. ನಿಮ್ಮ ಮನೇಲಿ ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತಾರೆ ಕಮೆಂಟ್ ಮಾಡಿ. ಸೊ, ಇದೆಲ್ಲ ಆದಮೇಲೆ ಆನ್ ದ ನೆಕ್ಸ್ಟ್ ಡೇ ನಾವು ಒಂದು ಮನೆ ಸೇಲ್ಗಿದೆ, ಒಂದು ಫ್ಲ್ಯಾಟು ಅಂತ ಗೊತ್ತಾಯಿತು. ಸೊ, ಆ ಫ್ಲ್ಯಾಟ್‌ನ ಒಂದ್ಸಲ ನೋಡ್ಕೊಂಬರೋಣ ಅಂತ ನಾನು, ನಮ್ಮಕ್ಕ, ನಮ್ಮ ಭಾವ ಎಲ್ಲ ಸೇರಿ ಹೊರಟಿದ್ವಿ. ಸೊ, ಅದೊಂದು 2 BHK ಫ್ಲ್ಯಾಟ್. ನಾವೇನಕ್ಕೆ ಫ್ಲ್ಯಾಟ್ ನೋಡೋಕ್ಕೆ ಹೊರಟ್ವಿ ಅಂದರೆ, ನಮಗೆ ಅಟ್‌ಲೀಸ್ಟ್ ಐಡಿಯಾ ಬರುತ್ತೆ, ಲೈಕ್ ಯಾವ ಪ್ರೈಸಲ್ಲಿ ನಡೀತಿದೆ, ಹೇಗೆ ಇದೆ ಅಂತ ಅಟ್‌ಲೀಸ್ಟ್ ಐಡಿಯಾ ಬರುತ್ತೆ ನಮಗೆ. ಬಿಕಾಸ್ ನಾವಿರೋ ಅಂಥ ಮನೇನ ಸೇಲ್ ಮಾಡಬೇಕು ಅಂತ ಓನರ್ ಅಂದ್ಕೊಂಡಿದ್ರು. ಆ್ಯಂಡ್ ನಮಗೆ ತಗೊಳ್ಳಿ ಅಂತ ಇದ್ರು. ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದರು, ಕೋಟ್ ಮಾಡಿದರು ಪ್ರೈಸು. ಆಮೇಲೆ ನಾವು ಕೋಟ್ ಮಾಡಿದ ಪ್ರೈಸ್‌ಗೇನೆ ಒಪ್ಕೊಂಡ್ರು. ಬಟ್ ಸ್ಟಿಲ್ ನಮಗೊಂದು ಐಡಿಯಾ ಎಲ್ಲ ಬರುತ್ತಲ್ಲ, ಬಿಕಾಸ್ ಇದು ನಾವಿರೋದು ಇಟ್ ಈಸ್ ಲೈಕ್ ಅರೌಂಡ್ 20 ಇಯರ್ಸ್ ಓಲ್ಡ್ ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಸೊ, ಅವರು ನಮ್ಮ ಪ್ರೈಸ್‌ಗೆ ಬಂದರು. ಬಟ್ ಸ್ಟಿಲ್ ನಮಗೂ ಒಂದು ಐಡಿಯಾ ಬೇಕಲ್ಲ. ಸೊ, ಈಗ ನಾವು ನೋಡೋಕೆ ಹೊರಟಿರೋದು ಒಂದು ನ್ಯೂ ಫ್ಲ್ಯಾಟ್ ಆ್ಯಕ್ಚುಲಿ. ಸೊ, ಒಂದ್ಸಲ ನೋಡಿಕೊಂಡೇ ಬಂದ್ಬಿಡೋಣ ಅಂತ ಅನ್ನಿಸ್ತು. ಸೊ, ನಾವು ಆ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಇಲ್ಲಿ ಲೈಕ್ ಆಲ್ಮೋಸ್ಟ್ ಇರೋ ಯೂನಿಟ್ಸು ಆಕ್ಯುಪೈ ಆಗಿತ್ತು. 4th ಫ್ಲೋರಲ್ಲಿ ಒಂದೇ ಒಂದು ಫ್ಲ್ಯಾಟ್ ಬಾಕಿ ಇತ್ತು. ಸೊ, ಲಿಫ್ಟ್ ಇದೆ. ಆ ಕಡೆ ಒಂದು ಮನೆ ಬರುತ್ತೆ. ಲಿಫ್ಟಿಂದ
ಈ ಕಡೆಗೆ ಒಂದು ಮನೆ ಬರುತ್ತೆ. ಸೊ, ಇದೇ ಮನೆನೇ ಖಾಲಿ ಇದ್ದಿದ್ದು. ಇಲ್ಲಿ ಲೈಕ್ ಒಂದು ಗೇಟ್ ಥರ ಹಾಕಿಸ್ಕೊಂಬಿಟ್ರೆ, ಲೈಕ್ ಮುಂದೆ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ, ನಾವೇನಿದು ತಗೊಳ್ಳೋ ಐಡಿಯಾ ಏನಿರ್ಲಿಲ್ಲ. ಜಸ್ಟ್ ಒಂದ್ಸಲ ನೋಡೋಣ, ಸೊ ದ್ಯಾಟ್ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ನೋಡಕ್ಕೆ ಅಂತ ಹೊರಟಿದ್ವಿ. ಸೊ, ಆ ಫ್ಲ್ಯಾಟ್‌ನ ನಿಮ್ಗೆ ತೋರಿಸ್ತಿದ್ದೀನಿ ಈಗ. ಇದು ಎಂಟ್ರೆನ್ಸ್, ಲಿವಿಂಗ್ ಏರಿಯಾ ಆಯ್ತಾ? ಸೊ, ಇದು ಲಿವಿಂಗ್ ಏರಿಯಾಯಿಂದ ಸ್ವಲ್ಪ ಈ ಕಡೆ ಬಂದ್ರೆ ಇಲ್ಲಿಂದ ಒಂದು ಬಾಲ್ಕನಿ ಇದೆ. ಡೋರ್ ಪಕ್ಕದಲ್ಲಿ ಈ ತರ ಬಾಲ್ಕನಿ ಬರುತ್ತೆ ಲಿವಿಂಗ್ ಏರಿಯಾಯಿಂದ. ಆ್ಯಂಡ್ ಸೊ, ಇಲ್ಲಿಂದ ಲೈಕ್ ಆ ಕಡೆ ಬೇರೆ ಅಪಾರ್ಟ್ಮೆಂಟ್ಸ್ ಎಲ್ಲಾನು ಕಾಣಿಸ್ತಾ ಇದೆ. ಆ್ಯಂಡ್ ಲಿವಿಂಗ್ ಏರಿಯಾಯಿಂದ ಸ್ವಲ್ಪ ಹಾಗೆ ಮುಂದೆ ಬಂದ್ರೆ ಲೈಕ್ ಇದು ಒಂಥರ ಕಿಚನ್, ಓಪನ್ ಕಿಚನ್ ಥರ. ಲೈಕ್ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಎಲ್ಲಾನು ಬಾಕಿ ಇತ್ತು. ಬಟ್ ಸ್ಟಿಲ್ ಇದು ಕಿಚನ್ ಏರಿಯಾ ಬರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಡೋರ್ ಕಾಣ್ತಿದ್ಯಲ್ಲ, ಅದು ಬಂದು ಯುಟಿಲಿಟಿ ಸ್ಪೇಸ್. ಆ ಡೋರ್ ಓಪನ್ ಮಾಡಿ ಎಲ್ಲಾನು ನೋಡಿದ್ವಿ. ಸೊ, ಇದು ಬಂದು ಯುಟಿಲಿಟಿ ಏರಿಯಾ ಬರುತ್ತೆ ಕಿಚನ್ನಿಂದ. ಸೊ, ಇಷ್ಟು ಸ್ಪೇಸ್ ಸಿಗುತ್ತೆ. ಹಿಂದೆಗಡೆ ಗ್ರಿಲ್ ಹಾಕಿಸ್ಕೊಬೋದು ಇಷ್ಟ ಇದ್ರೆ. ಸೊ, ಆ ಥರ. ಆ್ಯಂಡ್ ಸೊ, ಕಿಚನಿಂದ ಒಂಚೂರು ಈ ಕಡೆಗೆ ಬಂದ್ರೆ, ಇಲ್ಲಿ ಇದು ಬಂದು ಮಾಸ್ಟರ್ ಬೆಡ್‌ರೂಮ್. ಸೊ, ಈ ಮಾಸ್ಟರ್ ಬೆಡ್‌ರೂಮ್ ಸ್ಪೇಸ್ ಇಷ್ಟು ಬರ್ತಿದೆ. ಅದು ಐ ಡೋಂಟ್ ನೋ ವಿಡಿಯೋಲಿ ಹೆಂಗೆ ಗೊತ್ತಾಗುತ್ತೆ ಅದು ಎಕ್ಸಾಕ್ಟಾಗಿ ಅಂತ. ಬಟ್ ಸ್ಟಿಲ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ನಲ್ಲ, ಸೊ ಇದು ಇರಲಿ ಅಂತ ರೆಕಾರ್ಡ್ ಮಾಡಿದೆ. ಆ್ಯಂಡ್ ಮಾಸ್ಟರ್ ಬೆಡ್‌ರೂಮಿಂದ ಅಟ್ಯಾಚ್ಡ್ ವಾಶ್‌ರೂಮ್ ಇದೆ. ಆ್ಯಂಡ್ ಸ್ವಲ್ಪ ಈ ಕಡೆ ಬಂದರೆ ಇದು ಬಂದು ಲೈಕ್ ಕಾಮನ್ ವಾಶ್‌ರೂಮು. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇದು ಇನ್ನೊಂದು ರೂಮು. ಈ ರೂಮ್ ವಿಂಡೋಯಿಂದ ಲೈಕ್ ಮುಂದೆಗಡೆ ಸ್ಪೇಸ್ ಇತ್ತಲ್ಲ ಮನೆ ಮುಂದೆ, ಆ ಸ್ಪೇಸ್ ಎಲ್ಲಾನು ಕಾಣಿಸುತ್ತೆ. ಸೊ, ಇದೊಂದು ಇದು. ಸೊ, ಇದಾಗಿತ್ತು ಈ ಒಂದು ಮನೆದು ಟೂರ್. ಈ ಮನೆ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಮನೆಗೆ ಎಷ್ಟು ಪ್ರೈಸ್ ಕೋಟ್ ಮಾಡಿರ್ಬೋದು ಅಂತಲೂ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಸೊ, ಇದೆಲ್ಲ ಆದಮೇಲೆ ಮನೆ ಎಲ್ಲ ನೋಡಿಕೊಂಡು ಹಾಗೆ 3 ಜನ ಸೇರಿದ್ವಲ್ಲ ತುಂಬ ದಿನ ಆದಮೇಲೆ. ಸೊ, ಹಾಗಾಗಿ ನಾವು ಮೆಕ್‌ಡೊನಾಲ್ಡ್ಸ್‌ಗೆ ಬಂದ್ವಿ. ಸೊ, ಮೆಕ್‌ಡಿಗೆ ಬಂದು ಫ್ರೆಂಚ್ ಫ್ರೈಸ್, ಬರ್ಗರ್ಸ್ ಎಲ್ಲಾನು ಆರ್ಡರ್ ಮಾಡಿದ್ವಿ. ಆ್ಯಂಡ್ ನಾನು ಗೊತ್ತಲ್ಲ ಫ್ರೆಂಚ್ ಫ್ರೈಸ್ ಲವರ್. ಸೊ, ಸ್ಟಾರ್ಟ್ ಮಾಡಿದ್ದು ವಿತ್ ಫ್ರೆಂಚ್ ಫ್ರೈಸ್. ಹಾಗೆ ರೀಸೆಂಟಾಗಿ ವರ್ಲ್ಡ್ ಫ್ರೆಂಚ್ ಫ್ರೈಸ್ ಡೇ ಕೂಡ ಇತ್ತು. ಯೆಸ್, ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಜುಲೈ 13th. ಸೊ, ಈ ವ್ಲಾಗ್ ನೋಡ್ತಿರೋರೆಲ್ರಿಗೂ ಹ್ಯಾಪಿ ವರ್ಲ್ಡ್ ಫ್ರೆಂಚ್ ಫ್ರೈಸ್ ಡೇ. ಸೊ, ಅದಾದಮೇಲೆ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಬರ್ಗರ್. ಸೊ, ವೆನ್ ಇಸ್ ವರ್ಲ್ಡ್ ಬರ್ಗರ್ ಡೇ ಅಂತ ಚೆಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಂದು ನನ್ನ ಫೇವ್ರೆಟು ಮೆಕ್‌ಡಿಯಲ್ಲಿ ಸ್ಟ್ರಾಬೆರಿದು ಜ್ಯೂಸು. ಸೊ, ಇಟ್ ವಾಸ್ ಆಲ್ ನೈಸ್. ಸೊ, ವರ್ಲ್ಡ್ ಬರ್ಗರ್ ಡೇ ಯಾವಾಗ ಅಂತ ಕಮೆಂಟ್ ಸೆಕ್ಷನ್ ಮೂಲಕ ನೀವು ತಿಳಿಸಿ ನನಗೆ. ಆ್ಯಂಡ್ ಇದೆಲ್ಲ ಆದಮೇಲೆ ಮ್ಯಾಂಗೋ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೊರಟೆ.